ಆಪ್ ಕಿ ಅದಾಲತ್ನಲ್ಲಿ ಜಗದೀಶ್ ಟೈಟ್ಲರ್ ಮೇಲಿರುವ ಆರೋಪವೆಂದರೆ ಇವರು ಇವರ ವಿರುದ್ಧ ನಿಂತ ಸಾಕ್ಷಿಗಳ ಮೇಲೆ ಪ್ರೆಷರ್ ಹಾಕಿದ್ದಾರೆ ಎಂಬುದು. ಟೈಟ್ಲರ್ ಸಾಹೇಬ್ರೆ, ಇಂಪ್ರೆಷನ್ ಏನಿದೆ ಅಂತ ಅಂದ್ರೆ, ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ನಿಮ್ಮ ವಿರುದ್ಧ ಯಾವುದೇ ಕೇಸ್ ಇಲ್ಲ, ನಿಮ್ಮ ವಿರುದ್ಧ ಯಾವುದೇ ಸಾಕ್ಷಿಗಳು ಬಂದಿಲ್ಲ ಅಂತ. ಇಂಪ್ರೆಷನ್ ಏನು ಕ್ರಿಯೇಟ್ ಆಗಿದೆ ಅಂತಂದ್ರೆ, ನಿಮ್ಮ ವಿರುದ್ಧ ಯಾರೂ ನಿಂತ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಜನ ನಿಮ್ಮನ್ನ ಪವರ್ಫುಲ್ ಅನ್ಕೋತಾರೆ, ಮತ್ತೆ ಯಾವುದೇ ಸಾಕ್ಷಿನ ನೀವು ನಿಂತ್ಕೊಳ್ಳೋದಕ್ಕೆ ಬಿಟ್ಟಿಲ್ಲ. ಅದೇನಾಯ್ತು ಅಂತ ಹೇಳಿದ್ರೆ 84 ರೈಟ್ಸ್ ಆದ್ಮೇಲೆ 11 ಕಮಿಷನ್ನು ಕೂತ್ಕೊಂಡಿದ್ರು. ಇದರಲ್ಲಿ 7 ಜನ ಕಾಂಗ್ರೆಸ್ ಟೈಮ್ ಅವರು ಮತ್ತೆ 4 ಜನ ಬಿಜೆಪಿ ಅವರು. ಅದನ್ನ ಅಡ್ವಾಣಿ ಅವ್ರು ನಡೆಸಿದ್ದು. ಅಲ್ಲೇನಾಯ್ತು ಅಂತ ಹೇಳಿದ್ರೆ ಓವರ್ 10,000 ಅಫಿಡವಿಟ್ಸ್ನ ಫೈಲ್ ಮಾಡಿದ್ಮೇಲೂ ಯಾರು ಜಗದೀಶ್ ಟೈಟ್ಲರ್ ವಿರುದ್ಧ ಅಫಿಡವಿಟ್ನ ಹಾಕ್ಲಿಲ್ವಲ್ಲ. ಆಗ ನಾನು ಮಂತ್ರಿ ಆಗಿರಲಿಲ್ಲ, ಇನ್ನೂ ಅವಾಗ ಬಿಜೆಪಿ ರಾಜ್ಯನೇ ಆಗಿತ್ತು. ಆಗ ಯಾಕೆ ಯಾರೂ ಅಫಿಡವಿಟ್ಸ್ನ ಹಾಕಲಿಲ್ಲ? 22 ವರ್ಷ ಆದಮೇಲೆ ಒಂದು ನಾನಾವತಿ ಕಮಿಷನ್ ಸೃಷ್ಟಿಯಾಯಿತು. ಅದು ಕೂಡ ನಮ್ಮ ಸರ್ಕಾರದವರೇ ಮಾಡಿದ್ದು. ಅದನ್ನ ಕಮಿಟ್ ಮಾಡಿದ್ರು. ಮತ್ತೆ 2 ಅಫಿಡವಿಟ್ಗಳು ಬಂದವು. ಒಂದು ಅಫಿಡವಿಟಲ್ಲಿ ಏನು ಹೇಳ್ತಾರೆ ಅಂದರೆ, ಸರ್ದಾರ್ ಸುಂದರ್ ಸಿಂಗ್ ಅವರು, ನಾನು 9 ಸರಿ ಟೈಟ್ಲರ್ ಅವ್ರನ್ನ ನಾನು ನೋಡಿದ್ದೀನಿ ಗುರುದ್ವಾರದಲ್ಲಿ, ಅಲ್ಲಿ ಅವ್ರ ತಾಯಿಯವ್ರನ್ನ ಹುಡುಕೊಂಡು ಇದು ಮಾಡ್ತಿದ್ರು, ಹೊಡೀರಿ ಅಂತ. ಮತ್ತೆ ಇಲ್ಲಿ ನೋಡಿ, ಅದಕ್ಕೆ ಸಾಕ್ಷಿ ಕೂಡ ಇದೆ. ದೂರದರ್ಶನದ ಫಿಲ್ಮು ಏನಾಗಿತ್ತೆ ಇದರಲ್ಲಿ, 7:15 ಅವತ್ತಿನ ದಿನಾನೇ ರಾಜೀವ್ ಗಾಂಧಿ ಅವ್ರ ಜೊತೆಗೆ ದೊಡ್ಡವ್ರ ಜೊತೆಗೆ ಇದ್ದಂಥ ಒಂದು ವಿಚಾರಗಳು, ಅದು ಇಂದಿರಾ ಗಾಂಧಿ ಅವ್ರ ಬಾಡಿ ಜೊತೆಗೆ 3:30ವರೆಗೂ ನಾನು ಅಲ್ಲೇ ಇದ್ದೆ. ಅವ್ರು 9 ಗಂಟೆಗೆ ಬೇರೆ ಕಡೆ ಸಾಕ್ಷಿ ಇದೆ ಅಂತಂದ್ರೆ ಇದನ್ನ ನಮ್ಮ ಜನಗಳಿಗೆ ತಗೊಳ್ಳಿ. ಇದು ದೂರದರ್ಶನ ಶೂಟ್ ಮಾಡಿರೋದು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇದರಿಂದ ಏನು ಸಾಬೀತಾಗತ್ತೆ ಅಂದ್ರೆ, ಬೆಳಿಗ್ಗೆ 7:30ರಿಂದ ಮಿಸಸ್ ಗಾಂಧಿ ಅವರ ಡೆಡ್ ಬಾಡಿ ಇದ್ದಂತ ಜಾಗದಲ್ಲಿ ಖಂಡಿತವಾಗ್ಲೂ ನಾನು ಅದೇ ಜಾಗದಲ್ಲೇ ಇದ್ದೆ. ನಾನು ಒಂದೊಂದಾಗಿ ನಿಮ್ಮ ಎವಿಡೆನ್ಸ್ ಅನ್ನ ನೋಡ್ತಾ ಹೋಗ್ತೀನಿ. ನಿಮ್ಮ ಪ್ರೆಸೆನ್ಸ್ ಅಲ್ಲಿತ್ತು ಅನ್ನೋದನ್ನ ನಮ್ಮ ಜನತೆಗೆ ತೋರಿಸೋಣ. ಧವನ್ ಸರ್ ನನ್ನ ಜೊತೆ ಇದ್ದಾರೆ, ಮೊಹಮ್ಮದ್ ಯೂನಿಸ್ ಅವ್ರು ನನ್ನ ಜೊತೆ ಇದ್ದಾರೆ, ಅಮಿತಾಬ್ ಬಚ್ಚನ್ ಅವ್ರು ನನ್ನ ಜೊತೆನೇ ಇದ್ದಾರೆ. ಅಂಡ್ ಆಲ್ ಅದರ್ ಲೀಡರ್ಸ್ ಆರ್ ದೇರ್, ಯು ನೋ. ಅಂಡ್ ದೇರ್ ಎನಿವೇ, ಅಲ್ಲಿ ಸಾಕಷ್ಟು ಜನ ಇದ್ರಲ್ಲ, ಅವರಲ್ಲಿ ಯಾರು ಹೇಳಲೇ ಇಲ್ವಾ ಅವತ್ತು ನೀವು ಅಲ್ಲೇ ಇದ್ರಿ, ಅವರು ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಆಮೇಲೆ ಯಾರ್ಯಾರು ಆ ಫಿಲಮ್ ಒಳಗಡೆ ಇದ್ದಾರೋ ಎಲ್ಲರ ಹತ್ರ ಇಂಡಿವಿಜುವಲ್ ಆಗಿ ಎವಿಡೆನ್ಸ್ ನ ತಗೊಂಡಿದ್ದಾರೆ. ಡ್ಯೂ ನೋ 1300 ವಿಟ್ನೆಸಸ್ CBI is gone. ಇಲ್ಲಿವರೆಗೂ ಯಾರೂ ಕನಸು ಕೂಡ ಕಂಡಿರಲ್ಲ ಹೋಗಿ ಅವ್ರ ಮನೆಗೆ ಈ ರೀತಿ ಎಲ್ಲ ವಿಚಾರಣೆ ಮಾಡ್ತಾರೆ ಅಂತ. ನಾನು ಒಬ್ರನ್ನ ಕೊಂಡ್ಕೊಂಡಿರ್ಬೋದು, ಇಬ್ರನ್ನ ಕೊಂಡ್ಕೊಂಡಿರ್ಬೋದು, 1300 ವಿಟ್ನೆಸ್ನ ಖರೀದಿ ಮಾಡೋಕ್ಕಾಗಲ್ವಲ್ಲ. ಅದು ಕೂಡ ಗೊತ್ತಾಗ್ಬೇಕಲ್ವ ಎಲ್ರಿಗೂ. ಮತ್ತೆ ಕಾಂಗ್ರೆಸ್ ಹೇಳ್ತಾರೆ ಬೇಜಾರಾಗಿತ್ತು ಅಂತ. ಯಾರಾದರೂ ಒಬ್ರು ಹೇಳಬೇಕಲ್ವ ನನ್ನನ್ನು ಕೊಂಡ್ಕೊಂಡಿದ್ದಾರೆ ಇವರು ಅನ್ನೋದನ್ನ. ನನ್ನ ಮೇಲೆ ಯಾರು ಆರೋಪ ಮಾಡಿದ್ರು ಸುಳ್ಳಾರೋಪನ, ಅವರೇ ಹೇಳ್ತಾರೆ ನನ್ನನ್ನು ಬಲವಂತವಾಗಿ ಮಾಡಿದ್ರು ಅಂತ. ನಾನು ಆ ವಕೀಲರ ಹೆಸರೇನು ಹೇಳ್ಬೋದು. ಆ ವಕೀಲನೇ ಇದೆಲ್ಲ ಗೇಮ್ ಪ್ಲಾನ್ ಮಾಡಿರೋದು. ಬೇಕಾದ್ರೆ ನೀವು ಹೋಗಿ ಸುಂದರ್ ಸಿಂಗ್ ಅವರ ಪೂರ್ತಿ ವಿಡಿಯೋನ ನೋಡಿ ಒಮ್ಮೆ ಒಂದ್ಸರಿ. ಪೂರ್ತಿ 50 ನಿಮಿಷದ ವಿಡಿಯೋ, ಅದು ಇಂಟರ್ವ್ಯೂ. ಅವ್ರ ಇಬ್ರು ಲಾಯರ್ಗಳ ಹೆಸರನ್ನ ತಗೊಂಡಿದ್ದಾರೆ. ಗೇಮ್ ಅವ್ರದ್ದು. ಅದರಲ್ಲಿ ನೀವು ಹೇಳ್ತಾ ಇದ್ದೀರಾ ಈ ಸಾಕ್ಷಿ ಹೇಳಿದಂತ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ, ಆದ್ರೆ ಅವ್ರು ಹೇಳ್ತಾರೆ ನಾನು ಪದೇ ಪದೇ ಅಫಿಡವಿಟ್ ಅನ್ನ ಹಾಕಿದ್ದೆ, ಆದ್ರೆ ನನ್ನನ್ನ ಹೆದರಿಸಿ ಬೆದರಿಸಿ ಅಫಿಡವಿಟ್ ಅನ್ನ ಬದಲಾಯಿಸಿದ್ರು ಅಂತಾರೆ. ಇದು ನೋಡಿ, ಇದು ಇನ್ನೊಂದು ಅಫಿಡವಿಟ್. ಅಂದ್ರೆ ನಾನು ಹೇಳಿದಿರತ್ತ ಇನ್ನೊಂದು CD. ಇದರಲ್ಲಿ ಅವ್ರು ಹೇಳಿದ್ದಾರೆ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ, ಉರ್ದು ಬರೋದಿಲ್ಲ, ಹಿಂದಿ ಬರೋದಿಲ್ಲ ಅಂತ. ನಾನು ಗುರುದ್ವಾರದಲ್ಲಿ ಅವರೇ ಕಣ್ಣಿಂದನೇ ಹೋಗಿ ನಾನಾವತಿನ ನೋಡ್ಕೊಂಡ್ಬಂದಿದ್ದೀನಿ ಅಂತ. ನಾನು ಕಾಗದಗಳನ್ನು ಕೂಡ ನಾನೇ ಸೃಷ್ಟಿ ಮಾಡಿರೋದು. ನಾನು ಜಗದೀಶ್ ಟೈಟ್ಲರ್ ಅವ್ರನ್ನ ಅಲ್ಲಿ ನೋಡಿಲ್ಲ ಅಂತಾನೆ ಹೇಳಿದ್ದಾರೆ. ಸೊ ನಾನು ಪ್ರೆಷರ್ ಮಾಡಿ ನಾನಾವತಿ ಕಮಿಷನ್ ಇಂದ ಇದನ್ನ ಹೇಳ್ಸೋದಕ್ಕಾಗಲ್ಲ ಅಲ್ವಾ. ಮತ್ತೆ ಅವ್ರು ಮೊದಲು ಏನ್ ಮಾಡಿದ್ರು, ಆಮೇಲೆ ಈ ವಿಡಿಯೋದಲ್ಲಿ ಹೇಳ್ತಾರೆ ಅವರು ನನ್ನ ಕೈಯಿಂದ ಬರ್ಸಿದ್ರು. ಇದನ್ನ ಯಾರು ಬರ್ಸಿದ್ರು ಅನ್ನೋ ಹೆಸರು ಕೂಡ ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಇದರಿಂದ ಅವ್ರಿಗೆ ಕಾಂಪನ್ಸೇಷನ್ ಸಿಗ್ತಾ ಇತ್ತು ಅಂತ, ಯಾಕಂದ್ರೆ ಅವರಿಗೆ ಪೆಟ್ಟಾಗಿತ್ತು ಅಂತ. ಸೊ ಹಾಗಾಗಿ ಇದು ಸಾಕ್ಷಿನ ನೀವು ಆದ್ರೆ ಅವ್ರು ಹೇಳ್ತಾರೆ ನನ್ನನ್ನ ಹೆದರಿಸಿ ಬೆದರಿಸಿ ದಿಲ್ಲಿಯಿಂದ ಪಂಜಾಬ್ಗೆ ಓಡಿಸಿದ್ರು, ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ, ಜಗದೀಶ್ ಟೈಟ್ಲರ್ ಅವರ ಜನ ನನ್ನ ಚೇಸ್ ಮಾಡ್ತಿದ್ರು. ಹಾಗಾದ್ರೆ ಅವರ ಫಾದರು, ಅಂದ್ರೆ ನನ್ನ ಹತ್ರ ಇನ್ನೊಂದು ಫಿಲ್ಮ್ ಇದೆ ಇದರಲ್ಲಿ, ಅವರ ಫಾದರೇ ಹೇಳಿದ್ದಾರೆ, ಅವರ ತಮ್ಮ ಕೂಡ ಹೇಳಿದ್ದಾರೆ, ನಾವು ಗುರುದ್ವಾರದಲ್ಲೇ ಇದ್ವಿ, ನನ್ನ ಮಗ ಸುಳ್ಳು ಹೇಳ್ತಾ ಇದ್ದೇನೆ, ನಾವು ಕೂಡ ಅಲ್ಲೇ ಇದ್ವಿ. ನಿಮ್ಮ ಟೇಪ್ಸ್ ಏನಿದೆಯಲ್ಲ ಅದನ್ನ ಮೊದಲು ಸುರೇಂದ್ರ ಸಿಂಗ್ ಅವ್ರ ಟೇಪ್ ನಾವು ಸುರೇಂದ್ರ ಸಿಂಗ್ ಏನಿದಾರಲ್ಲ ಸುಂದರ್ ಸಿಂಗ್ ಅವರ ಟೇಪ್ ಇದು, ಸುಂದರ್ ಸಿಂಗ್ ಅವರ ತಂದೆದು ಇದೆ, ಸುಂದರ್ ಸಿಂಗ್ ಅವರ ತಮ್ಮ ಕೂಡ ಮಾತಾಡಿರೋದಿದೆ. ನಾನು ಈ ಮಾತನ್ನ ಖಂಡಿತ ಹೇಳಲೇಬೇಕು. ಆಪ್ಕೆ ಅದಾಲತ್ನಲ್ಲಿ ಇಷ್ಟು ಸಿದ್ಧತೆ ಮಾಡ್ಕೊಂಡು ಯಾವ ಅಕ್ಯೂಸ್ಡ್ ಕೂಡ ಬಂದಿರಲಿಲ್ಲ. ನನಗೆ ಸಾಕಾಗೋಗಿದೆ. ನಾನು ನನ್ನ ಜೀವನದ 40 ವರ್ಷದ ರಾಜನೀತಿ ಏನಿದೆಯಲ್ಲ,
ಡೆಲ್ಲಿ ಜನಕ್ಕೆ ಗೊತ್ತಿದೆ. ಇವತ್ತು ಒಬ್ಳು ಹೆಂಗಸು ಬಂದು ಕೇಳಿದ್ರು ಯಾಕೆ ನೀವು ಹೀಗಿದ್ದೀರಾ ಅಂತ. ಆಮೇಲೆ ಪ್ರತಿದಿನಾನು ನಾನು ಇಷ್ಟೊಂದು ಸುಳ್ಳು ಹೇಳ್ಕೊಂಡು ಹೊಟ್ಟೆಗೆ ರೊಟ್ಟಿ ತಿನ್ನೋದಕ್ಕಾಗೋದಿಲ್ಲ ಅಲ್ವಾ. ಐ ಆಮ್ ಟೆಲಿಂಗ್ ಯು ದಿಸ್ ಈಸ್ ಎ ಔಟ್ ರೈಟ್ ಮಾಕ್ರಿ ಆಫ್ ದ ಹೋಲ್ ಥಿಂಗ್. ನನಗೊಮ್ಮೊಮ್ಮೆ ಭಯ ಆಗುತ್ತೆ ಏನಂದ್ರೆ, ಅಲ್ಲ ನನ್ನನ್ನ ಈ ರೀತಿ ಸೆಂಟ್ರೈಸ್ ಮಾಡಿ ನಿಜವಾದ ಕಲ್ಪ್ರಿಟ್ಸ್ಗಳನ್ನ ಈ ಕಾನೂನು ವ್ಯವಸ್ಥೆ ಕಾಪಾಡ್ತಾ ಇದೆಯಾ ಅಂತ. ನಿಜವಾದ ಕಲ್ಪ್ರಿಟ್ಸ್ ಯಾರು, ಎಲ್ಲಿ ತನಕ ಇದು ಗೊತ್ತಾಗೋದಿಲ್ವೋ ಜನಗಳಿಗೆ ನೆಮ್ಮದಿ ನಾನು ಸಿಗೋದಾದ್ರೂ ನಿಮ್ಗೆ ಹೇಗೆ? ಹೇಳ್ತೀನಿ ಅದ್ರ ಸಲುವಾಗಿ ಐ ಗಿವ್ ಯು 14 FIRs. ಇದರಲ್ಲಿ RSS BJP ಲೀಡರ್ಗಳ ಹೆಸರು ಕೂಡ ಇದೆ. ನೋಬಡಿ ಹ್ಯಾಸ್ ಬಾದರ್ಡ್. ಯಾಕೆ? ನಿಮ್ಮ ಸರ್ಕಾರನೇ ಇತ್ತಲ್ವಾ? 5 ವರ್ಷಗಳ ನಿಮ್ಮ ಸರ್ಕಾರ ಇತ್ತು. ಅದಕ್ಕೂ ಮೊದಲು ಕೂಡ ನಾನು ನಿಮ್ಮ ಅದನ್ನೇ ಸರ್ಕಾರನೇ ಹೇಳ್ತಾ ಇತ್ತು. ಇದ್ದೀನಲ್ಲ, 25 84 ವರ್ಷಗಳಲ್ಲಿ ನಂತರ 5 ಸರ್ಕಾರ ಬಂದಿದೆ. ಆಲ್ರೆಡಿ ಟಾರ್ಗೆಟ್ ಈಸ್ ಮೀ ಬಿಕಾಸ್ ಅವರಿಗೆ ಅಲ್ಲಿಂದ ಸಹಾಯ ಬೇಕು ಅಂತ ಹೇಳಿದಾಗ ಎಲೆಕ್ಷನ್ ಟೈಮ್ ನೋಡಿ, ಕಾಂಗ್ರೆಸ್ನ ಸರ್ಕಾರನೇ ಇದ್ದಾಗ ಈ ಬಿಜೆಪಿ ಅವರನ್ನ ಯಾಕೆ ಹಿಡಿಲಿಲ್ಲ? ನಾನು ಯಾವಾಗ್ಲೂ ಚಿಂತೆಗೊಳಗಾಗೋದು ಇದಕ್ಕೇನೆ. ವೈ ದ ಆಕ್ಷನ್ ಇಸ್ ನಾಟ್ ಬಿನ್ ಟೇಕನ್, ವೈ ನಾಟ್? ನಾನು ಇವತ್ತು ಸಹ ಹೇಳ್ತಾ ಇದ್ದೀನಿ, ಯಾರೀ ಕೆಲಸನ ಮಾಡಿದಾರಲ್ಲ 84ರಲ್ಲಿ ಅವ್ರು ಖಂಡಿತವಾಗ್ಲೂ ಚಿಕ್ಕದಲ್ಲ, ದೊಡ್ಡ ತಪ್ಪಿದು. ಅವರನ್ನ ಗಲ್ಲಿಗೇರಿಸಬೇಕು ಅಂತೀನಿ. ಯಾಕಂದ್ರೆ ಇನ್ನೋಸೆಂಟ್ಸ್ ವ್ಯಕ್ತಿಗಳನ್ನೆಲ್ಲ ಬಲಿ ಕೊಟ್ಟು ಅವರ ಪಾಲಿಟಿಕ್ಸ್ ನ ಮಾಡ್ತಾ ಇದಾರೆ ಅವರು. ನೀವು ಸರ್ದಾರ್ ಅವ್ರ ಜೊತೆ ಪಾಲಿಟಿಕ್ಸ್ ಮಾಡಿ, ನಿಮಗೆ ಧೈರ್ಯ ಇದ್ರೆ ನನ್ನ ಕಾನ್ಸ್ಟಿಟ್ಯೂಷನ್ ನನ್ನನ್ನು ಸೋಲ್ಸಿ ನೋಡೋಣ. ಒಬ್ಬ ವ್ಯಕ್ತಿ ಕೂಡ ಎದ್ದು ನಿಂತು ಹೇಳೋದಿಲ್ಲ ಈ ಮಾತನ್ನ. ಅವ್ರು ಅಲ್ಲಿ ಇಲ್ಲಿ ದುಃಖನ ಹಂಚ್ಕೊಂಡು ಪಾರ್ಟಿ ಜೊತೆ ಮಾತಾಡಿದ್ದು ನಾನು ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ. ನಾನು ಹೇಗೆ ಗೆದ್ಕೊಂಡ್ಬರ್ತೀನಿ 6 ಫ್ಯಾಮಿಲೀಸ್ ಕಡೆಯಿಂದ? ಹೇಗೆ ಗುರುದ್ವಾರದಲ್ಲಿ 6 ಫ್ಯಾಮಿಲಿಗಳು ನಮಗೆ ಮರ್ಯಾದೆ ಕೊಡ್ತಾರೆ? ಹೇಗೆ ನಾನು ಅವ್ರ ಸುಖ ದುಃಖಗಳಲ್ಲಿ ಭಾಗಿ ಹಾಕ್ತೀನಿ? ಯಾಕೆ ಕರೀತಾರೆ ನನ್ನ ಹಾಗಾದ್ರೆ? ಇವತ್ತು ನೋಡಿ, ನನ್ನ ಮನೆಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ನಡೀತು ಅಂತಂದ್ರೆ ಮ್ಯಾಕ್ಸಿಮಮ್ 6 ವರ್ ದೇರ್ ಇನ್ ದ ಫ್ಯಾಮಿಲಿ. ಮತ್ತೆ ಮೀಡಿಯಾದಲ್ಲೂ ಕೂಡ ಕೇಳಬೇಕು ಅಂತಿದ್ದೀನಿ, ಇಡೀ ಜಗತ್ತಿಗೆ ತೋರಿಸಿದ್ರಿ ನೀವು. ಅವರು 2 ಗಂಟೆಗಳ ಕಾಲ ಬಂದ್ ಮಾಡಿದ್ರು, ಎಲ್ಲ ಸಿಕ್ಕವರೇ ಅದನ್ನ ಬಂದ್ ಮಾಡಿದ್ದು. ಒಂದು ವಿಷಯ ಕೂಡ ತೋರ್ಸಕ್ಕಾಗ್ಲಿಲ್ವಲ್ಲ ನೀವು. 2 ಫಿಲಮ್ ಅಲ್ಲಿ ತೋರಿಸಿದ್ವಿ, ಪಬ್ಲಿಕ್ ಅವ್ರ ಕ್ರೆಡಿಬಿಲಿಟಿ ಇರೋದಿಲ್ವ ಅದ್ರಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಯ್ತು. ಸುಳ್ಳು ತೋರಿಸ್ತಾನೆ ಇದಾರೆ. ಇವತ್ತು ನಾನು ತಯಾರಾಗಿದ್ದೀನಿ. ಲೆಟ್ ಎನಿಬಡಿ ಕಮ್ ನೌ ಈವನ್ ಅಂಡ್ ಸೇ ಜಗದೀಶ್ ಟೈಟ್ಲರ್ ನಾವು ನೋಡಿದೀವಿ ಅಂತ ಹೇಳಿ. ವೆನ್ ಐ ಆಮ್ ಗಿವಿಂಗ್ ಯು ಪ್ರೂಫ್ ಹಿಯರ್ ಐ ಹ್ಯಾವ್. ಮತ್ತೆ ಹೇಳ್ಬೇಕಾದವರು ಕೂಡ ಎಲ್ಲರೂ ಸುಳ್ಳೇ ಹೇಳ್ತಾ ಇದಾರೆ, ನನ್ನ ಮಾತು ನಂಬ್ತಿಲ್ಲ. ಅವ್ರು ಹೇಳ್ತಾರೆ ನಮ್ಮನೆಗೆ ಅವ್ರೇನ್ ಬಂದಿಲ್ಲ ಅಂತ. ಹಾಗಾದ್ರೆ CBI ಅವರು ಕ್ಲೀನ್ ಚಿಟ್ ನ ಹೇಗೆ ಕೊಡೋದಕ್ಕೆ ಸಾಧ್ಯ? ಲಾಸ್ ಆಗಲ್ವಾ? ಇದರ ಅರ್ಥ ಯಾವಾಗ CBI ಅವರು ಕ್ಲೀನ್ ಚಿಟ್ ಕೊಡ್ತಾರೆ ಆಗ ಅವ್ರನ್ನ ಈ ರೀತಿ ಟ್ರೀಟ್ ಮಾಡು, ಅವ್ರಿಗೆ ಈ ದೇಶದ ಸಂಸ್ಕಾರನ ನಾಶ ಮಾಡ್ಬಿಡು ಅನ್ನೋ ಹತ್ರ ಟ್ರೀಟ್ ಮಾಡ್ತಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ವಾ, ಈಗ ದಿಸ್ ಇಸ್ ಸಮಥಿಂಗ್ ಇನ್ಜಸ್ಟಿಸ್ ಟು ಮೀ. ನಾನಂತೂ ಕೇಳ್ತೀನಿ, ದೇವರೇ ದಯವಿಟ್ಟು ಯಾರಿಗೂ ಈ ರೀತಿ ಕೊಡಬೇಡ. ಯಾಕಂದ್ರೆ ಪೊಲಿಟಿಕಲ್ ಲೀಡರ್ಸ್ಗಳ ಮೇಲೆ ನಂಬಿಕೆ ಹೊರಟೋಗುತ್ತೆ. ಒಂದು ಜನರೇಷನ್ ಯಾವುದು ನೀನು ನೋಡಿಲ್ಲ ಅಂದಮೇಲೆ ಅವ್ರ ದೃಷ್ಟಿಕೋನ ಹೇಗೆ ಬದಲಾಗುತ್ತೆ ಹೇಳಿ? ನನ್ನ ಮಗಳು ಬಂದು ಕೇಳ್ತಾಳೆ, ಅಪ್ಪ ನಿಮ್ಮ ಹೆಸರು ಇಷ್ಟು ಹಾಳಾಗಿ ಹೋಗಿದೆ. ಒಂದ್ ವೇಳೆ ನನ್ನ ಮಗಳು ಇದನ್ನು ಕೇಳ್ತಾಳೆ ಅಂದ್ರೆ, ಯು ಕ್ಯಾನ್ ಇಮ್ಯಾಜಿನ್ ವಾಟ್ ದ ಅದರ್ ಚಿಲ್ಡ್ರನ್ ಮಸ್ಟ್ ಬಿ ಥಿಂಕಿಂಗ್. ಅಂಡ್ ದೀಸ್ ಡ್ಯಾಮ್ ಅಕಾಲಿಸ್ ಇವರೆಲ್ಲ ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಇಷ್ಟೊಂದು ಸುಳ್ಳುಗಳನ್ನ ಹೇಳ್ತಾರೆ ಯಾರೋ ಗ್ರಂಥ ಸಾಹೇಬ್ರ ಮೇಲೆ ನಾವು ತಲೆ ಇಟ್ಟು ನಮ್ಮ ತಪ್ಪನ್ನ ಕ್ಷಮಿಸಿ ಅಂತೇಳಿ ನಾವು ಕೇಳ್ಕೊತೀವಿ. ಅದೇ ಗ್ರಂಥದಲ್ಲಿರುವಂತ ಅವರ ಹಾಡುಗಳನ್ನ ಪಠಣೆ ಮಾಡ್ತೀವಿ ನಾವು. ಅವ್ರ ಮೇಲೆ ಇಟ್ಕೊಂಡು ಪ್ರಮಾಣ ಮಾಡಿ ಸುಳ್ಳು ಹೇಳ್ತಿದ್ರಲ್ಲ, ನಾವು ಪ್ರತಿದಿನ ಅವ್ರನ್ನೇ ನೆನೆಸ್ಕೋತೀವಿ, ಅವ್ರ ಮೇಲೇನೆ ಸುಳ್ಳು ಹೇಳ್ತಿದ್ರಲ್ಲ. ಇವತ್ತು ಬರ್ಲಿ, ಇದೇ ಆಪ್ಕೆ ಅದಾಲತ್ಗೆ ಬರ್ಲಿ, ಪ್ರೂಫ್ ತಗೊಂಡ್ ಬರ್ಲಿ. ನಾನು ಇವತ್ತು ಪ್ರಶ್ನೆ ಮಾಡ್ತೀನಿ, ಅಂತ ದೊಡ್ಡ ಲೀಡರೇ ಆಗಿರ್ಲಿ, ನಿಮ್ಮ ನೋವೇನು ಅಂತ ಗೊತ್ತಾ? ನಿಮ್ಮ ಮಕ್ಕಳು ಏನಂತಾರೆ ಗೊತ್ತಾ? ಗುರುದ್ವಾರದಿಂದ ಬೇಕಾದ್ರೆ ಯಾರನ್ನ ಬೇಕಾದ್ರೂ ಕರ್ಕೊಂಡು ಬನ್ನಿ, ಟೈಟ್ಲರ್ ವಿರುದ್ಧ ಒಂದು ಸಾಕ್ಷಿ ಇದ್ರೆ ತೋರ್ಸೋದಕ್ಕೆ ಹೇಳಿ. ಯಾರು ತರೋದಕ್ಕೂ ಸಾಧ್ಯ ಇಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇವತ್ತು ಹಾಳು ಮಾಡಿಬಿಟ್ರು. ಎಷ್ಟು ಮಾಡಿದ್ರು ಅಂತ ಹೇಳಿದ್ರೆ ನನ್ನ ಪಾರ್ಟಿಲೂ ಕೂಡ ನನ್ನನ್ನು ಯಾರೋ ನಮ್ದೇ ಇರೋ ರೀತಿ ಆಗೋಯ್ತು. ನೀವು ಕೊಟ್ಟಂತಹ ಸಾಕ್ಷಿಗಳನ್ನ ನೋಡೋಣ. ಸುರೇಂದರ್ ಸಿಂಗ್ ಏನು ಸಾಕ್ಷಿಯನ್ನ ಹೇಳಿದಾನೆ, ಅದ್ರ ಬಗ್ಗೆ ಜಗದೀಶ್ ಟೈಟ್ಲರ್ ಅವರು ಏನು ಹೇಳ್ತಾ ಇದ್ದಾರೆ, ಸುರೇಂದ್ರ ಸಿಂಗ್ ಸುಳ್ಳು ಹೇಳಿದಾನ, ಈ ಎಲ್ಲ ವಿಚಾರವನ್ನ ನಾವೀಗ ನೋಡೋಣ. जिस वक्त भारतीय जनता पार्टी का राज आया तो मैं उस वक्त ये कहा भी जिन्हों के नुकसान हुए ने, सट्टां लगियां ने, उन्होंने मुआवजा मिलेगा। तो मैं वो मुआवजा लैन वास्ते जिहड़े कि वकील सन उन्होंने नाल गल की, उन्होंने जो मजबूर बनाया वो अंग्रेजी च बनाया तो मेथों उहदे ते साइन करा। ਤੇ ਦੂਸਰਾ ਜਦੋਂ ਮੈਨੂੰ ਪਤਾ ਲੱਗਾ ਕਿ ਉਹਦੇ ਵਿੱਚ ਤਾਂ ਸ੍ਰੀ ਜਗਦੀਸ਼ ਟੈਟਲਰ ਦੇ ਖਿਲਾਫ ਲਿਖਿਆ, ਤਾਂ ਮੈਂ ਦੁਬਾਰਾ ਐਫੀਡੇਵਿਟ ਦੇ ਕੇ ਆਪਣਾ ਸਪਸ਼ਟੀਕਰਨ ਦੇ ਦਿੱਤਾ ਕਿ ਮੈਂ ਜਗਦੀਸ਼ ਜੀ ਨੂੰ ਨਹੀਂ ਵੇਖਿਆ। ಈ ಸುರೇಂದರ್ ಸಿಂಗ್ ಅವರು ಮೊದಲಿಗೆ ಒಂದು ಮಾತು ಹೇಳ್ತಾರೆ, ಆಮೇಲೆ ತಮ್ಮ ಮಾತನ್ನ ಬದಲಾಯಿಸ್ತಾರೆ. ಮತ್ತೆ ನೀವು ಕೊಟ್ಟಂತ ಎವಿಡೆನ್ಸ್ ಏನಿದೆ ಅದರಲ್ಲಿ ಅವರ ತಂದೆಯವರು ಮಾತಾಡ್ತಾರೆ. ಅವರು ಕೂಡ ಹೇಳ್ತಾ ಇದ್ದಾರೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಅವ್ರ ಜೊತೆಲೇ ಇದ್ರು, ಅವರ ತಮ್ಮ ಕೂಡ ಜೊತೆಲೇ ಇದ್ದ. ನಾವು ಅವರಿಬ್ರನ್ನೂ ಕೂಡ ನೋಡ್ಬೋದು. ಅವರ ಫಾದರ್ ಮತ್ತೆ ಅವರ ತಮ್ಮ ಈ ವಿಚಾರವಾಗಿ ಏನು ಹೇಳಿದ್ದಾರೆ ಟಿಪ್ನಲ್ಲಿ ಅಂತ ನೋಡೋಣ. आपने कभी जगदीश टाइटलर को दंगों के बीच में या लोगों के साथ देखा आपने? कोई उनका मतलब कि आपको किसी लोगों की आगे उनका वहाँ उनको हाजिरी थी उनकी उसमें, या उन्होंने लोगों को उकसाया उसके लिए? ना जी, क्योंकि दूर दूर तक भी दिखाई नहीं।
सुरिंदर सिंह जो आपके बेटे हैं, जो वहाँ के ग्रंथी थे, वो बार बार एक बयान दे रहे हैं कि मैंने वहाँ पे जगदीश टाइटलर को दंगा लोगों को उकसाते हुए देखा, जो लोग दंगा कर रहे थे। तो इस बात में कितनी सच्चाई है? इसमें वो 100% झूठ बोल रहा है। दंगे के समय आपने कब जगदीश टाइटलर जी को या किसी और को वहाँ दंगों को भड़काते हुए या लोगों को भड़काते हुए देखा? नहीं, बिल्कुल नहीं देखा आपने। 84 के दंगों के बारे में कभी सीबीआई ने आपसे कोई जानकारी प्राप्त करने की कोशिश की या आपने उनको देने की कोई कोशिश की? नहीं, सीबीआई ਨੂੰ ਅਸੀਂ ਆਪ ਜਾ ਕੇ ਉੱਥੇ ਬਿਆਨ ਲੈ ਕੇ ਆਏ ਜੀ। ਅਸੀਂ ਕੁਲਮੰਗਲ ਗੁਰਦੁਆਰੇ ਹੀ ਜਿੱਥੇ ਦੱਸਿਆ ਜਾ ਰਿਹਾ ਕਿ 3 ਕਤਲ ਹੋਏ ਆ, ਉੱਥੇ ਅਸੀਂ ਪੂਰਾ ਦਿਨ ਔਰ ਰਾਤ ਦੇ 11 ਵਜੇ ਤੱਕ ਉੱਥੇ ਆਏ। ਕਿਸੇ ਜਗਦੀਸ਼ ਟਾਈਟਲਰ ਨੂੰ ਜਾਂ ਕਿਸੇ ਹੋਰ ਨੇਤਾ ਨੂੰ ਵੀ ਕੋਈ ਦੰਗੇ ਭੜਕਾਉਂਦਿਆਂ ਨਹੀਂ ਨਾ ਦੇਖਿਆ। ಎರಡನೇ ವ್ಯಕ್ತಿ ಬಗ್ಗೆ ನೀವು ಹೇಳಿದ್ದು ಜಸ್ಬೀರ್. ಜಸ್ವೀರ್ ಏನ್ ಹೇಳಿದ್ರು ಅಂದ್ರೆ 3ನೇ ತಾರೀಕು, ಕ್ಯಾನ್ ಯು ಇಮ್ಯಾಜಿನ್, 3ನೇ ತಾರೀಕು ನಾನು 35 ಕಿಲೋಮೀಟರ್ ದೂರ ಬಂದು ರಾತ್ರಿ ಎಲ್ಲ ಸರಿ ಮಾಡ್ತಾ ಇದ್ದಾರೆ. ನಾನು ಸೂಚಾ ಸಿಂಗ್ ಅವ್ರ ಹತ್ರ ಮಾತಾಡಿದೆ, RTC ಇಂದ ಹೇಳಿದೆ, ಆರ್ಮಿ ಅವ್ರ ಹತ್ರ ಮಾತಾಡಿದೆ. 3ನೇ ತಾರೀಕು ನಾನು ಅಲ್ಲಿದ್ದೆ, ಕರ್ಫ್ಯೂ ಇತ್ತು, ಯಾರು ಕೂಡ ಈಚೆ ಬರೋಕ್ಕಾಗ್ತಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ನಾನು ಕ್ರೌಡಲ್ಲಿ ಮಿನಿಸ್ಟರ್ ಜೊತೆ ಬಂದೆ ಅಂತ. ನಾನೊಬ್ಬ ಆರ್ಡಿನರಿ MP, ನಾನು ಫಿಯೇಟಲ್ಲಿ ಬರ್ತಾ ಇದ್ದೆ, ಹೋಗ್ತಾ ಇದ್ದೆ. ಆಮೇಲೆ ಮಿನಿಸ್ಟರ್ ಬಂದರು, ಕೆಳಗೆ ಇಳಿದ್ರು, 4 ಕಡೆ ಪೊಲೀಸ್ ಅವರು ಇದ್ರು. ಅವ್ರು ಹೇಳಿದ್ರು ಆ ಕ್ರೌಡಲ್ಲಿ ಅವ್ರಿಗೆ ನಾನು ಜಾಸ್ತಿ ಜನಕ್ಕೆ ಏನೂ ಇಲ್ಲ, ಸಿಕ್ಕವರಿಲ್ಲ, ಇಲ್ಲಿ ನನ್ನ ಲೀಡರ್ ಪೊಸಿಷನ್ ಜಾಸ್ತಿ ಆಗಬೇಕು, ಹಾಗಾಗಿ ನಾನು ಸಿಕ್ಕವ್ರಿಗೆ ಯಾರಿಗೂ ಹೊಡೆದಿಲ್ಲ ಅಂತ. ಅವರೊಂದು ನ್ಯೂಸ್ ಪೇಪರ್ಗೆ ಇಂಟರ್ವ್ಯೂ ಕೊಟ್ಟಿದ್ರಲ್ಲ, ಅದರಲ್ಲಿ ಹೇಳ್ತಾರೆ ನೋಡಿ, ನಾನು 2002ರಲ್ಲಿ ಕೊಟ್ಟಂತ ಅಫಿಡವಿಟ್ ಏನಿದೆಯಲ್ಲ ಅದರಲ್ಲಿ ಹೇಳ್ತಾರೆ ನೋಡಿ, ಟೈಟ್ಲರ್ ಅವರ ಏರಿಯಾದಲ್ಲಿ ಏನಾಯ್ತು ಮತ್ತೆ ನನ್ನ ಏರಿಯಾದಲ್ಲಿ ಏನಾಗಿದೆ ನೋಡಿ, ಮತ್ತೆ ನಾನು ನನ್ನ ಲೀಡರ್ಗೆ ಏನು ಉತ್ತರ ಕೊಡಬೇಕು. ಅದಾದ್ಮೇಲೆ ಅವ್ರು ರಾತ್ರಿ ಸೂಚಾ ಸಿಂಗ್ ಅವ್ರ ಮನೇಲೇ ಇದ್ರು. ಮತ್ತೆ ಇವಾಗ ಸೂಚಾ ಸಿಂಗ್ ಅವ್ರು ಹೇಳ್ತಾ ಇದ್ರೆ ಈ ವ್ಯಕ್ತಿ ನಾನು ನೋಡೇ ಇಲ್ಲ, ಗೊತ್ತಿಲ್ಲ ಅಂತ. ಅವ್ರದ್ದು ಸಾಕ್ಷಿನ ತಗೊಂಡ್ಬಂದಿದ್ದೀನಿ. ಬನ್ನಿ ನಾವು ಸುಚಾ ಸಿಂಗ್ ಅವರು ನಿಮ್ಮ ಬಗ್ಗೆ, ಜಸ್ಬೀರ್ ಬಗ್ಗೆ ಏನು ಹೇಳಿದಾರೆ ನೋಡಿ. कोई जसबीर को मैं नहीं जानता, ना देखा ही ना, मतलब उन्होंने आप कभी उनसे नहीं मिले? कभी भी नहीं। कभी वो किसी तरह की कोई चर्चा उनकी ना कोई किसी बिल्कुल कभी नहीं हुई। तो जसबीर सिंह जी का कहना है कि वो 84 के दंगों के बाद आपके यहाँ आए, ठहरे, वो इस बात में कितनी सच्चाई है? और ये बिल्कुल झूठा और फरेबी इंसान है। बल्कि ये जब अखबारों में आया तब मैंने गुरचरण बब्बर से पूछा, मैं ये लफ्ज़ मेरे थे, मैं ये कुत्ता कौन है जब ऐसे भौंकता रहा, लफ्ज़ मेरे ये थे कि नहीं ये जमुना पार का रहने वाला। मैं जो उसने मेरा नाम क्यों लिया जब मैं उसे जानता नहीं, पता नहीं, मेरे घर आया नहीं, क्यों ये पेपरों में आ गया। ಈ ಬೇಸಿಸಲ್ಲಿ CBI ಎನ್ಕ್ವೈರಿ ಮಾಡಿದ್ದಾರೆ, ಹೋಮ್ ಮಿನಿಸ್ಟ್ರಿ ಅವರು ಎನ್ಕ್ವೈರಿ ಮಾಡಿದ್ದಾರೆ. ಮತ್ತೆ CBI ಯಾವ ರೀತಿ ಹೇಳಿದ್ದಾರೆ, ಆರ್ಡಿನರಿ ವ್ಯಕ್ತಿಗಳನ್ನ ಕೇಳಿ, ಜಡ್ಜ್ನ ಕೂಡ ಕೇಳಿ. ಇಷ್ಟೆಲ್ಲ ಆರೋಪಗಳ ನಂತರ ಸತ್ಯದ ಮುಂದೆ ಸುಳ್ಳಿದೆ, ಆದ್ರೂ ಕೂಡ ಅವ್ರು ನನ್ನ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ. ಆದರೆ ವಿಚಾರ ಮಾಡಿ ಏನಕ್ಕೆ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಒಂದು ಚಿಕ್ಕ ಅನುಮಾನನೂ ಬಂದಿಲ್ವ ಅವ್ರ ಮೇಲೆ? ಸರಿ ನೋಡಿ, ಒಂದು ಅನುಮಾನ ಬಂದಿದೆ ಅಂತ ಇಟ್ಕೊಳ್ಳಿ, ಒಂದು ಅನುಮಾನ ಕೂಡ ಬಂದಿಲ್ಲ ಅವ್ರಿಗೀಗ. ದೇವ್ರವ್ರನ್ನ ಚೆನ್ನಾಗಿಟ್ಕೊಡ್ಲಿ. ಒಬ್ರು 82 ವರ್ಷದವರು, 84 ವರ್ಷದವರು ಚೆನ್ನಾಗಿರ್ಲಿ. ಮತ್ತೆ ಬೇಗ ಇದೆಲ್ಲ ಮುಗೀತು, ಪರವಾಗಿಲ್ಲ. ಒಂದಿನ ನಾಳೆ ದೇವ್ರು ಅವ್ರಿಗೇನ ಉತ್ತರ ಕೊಟ್ಟಿರೋ ಪ್ರಶ್ನೆಗಳಿಗೆ ಜನಕ್ಕೆ ಗೊತ್ತಾಗಲ್ವಾ ಅವಾಗ ಅವ್ರು ಸುಳ್ಳು ಹೇಳಿರೋದು? ಕ್ಯಾನ್ ಯು ಇಮ್ಯಾಜಿನ್ ರಜತ್ ಅವರೇ, ಎಷ್ಟು ಇವರೆಲ್ಲ ನನಗೆ ದುಃಖ ಕೊಟ್ಟಿದ್ದಾರೆ ಅಂತ. 25 years ಎವ್ರಿಬಡಿ ಹ್ಯಾಸ್ ಬೀನ್ ಆಫ್ಟರ್ ಮೀ, ನೋ ರೀಸನ್ ವೈ. ನಿಮ್ಮ ದುಃಖ ನಮಗೆ ಖಂಡಿತ ಅರ್ಥ ಆಗುತ್ತೆ. ಜನತೆ ಇದನ್ನ ಕೇಳಿದ್ಮೇಲೆ ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ. ಮೀಡಿಯಾದವ್ರು ಎಷ್ಟು ರೋಲ್ ಪ್ಲೇ ಮಾಡಿದಾರೆ ಗೊತ್ತಾ ಇದ್ರಲ್ಲಿ? ಮೀಡಿಯಾ ಹ್ಯಾಸ್ ಡ್ಯಾಮೇಜ್ಡ್ ಮೀ ಸೋ ಮಚ್. ಒಂದು ವೇಳೆ ಲಯಬಲ್ ಅಂತ ಗೊತ್ತಿದ್ದಿದ್ರೆ ನಾನು ಅವ್ರ ಹತ್ರ 100 ಕೋಟಿ ಇಸ್ಕೋತಾ ಇದ್ದೆ, ನನಗೆ ಮಾಡಿರೋ ಅವಮಾನಕ್ಕೆ ಆಸ್ ಅನ್ ಅಡ್ವಾಂಟೇಜ್. ಎಷ್ಟು ಸುಳ್ಳು. ಲೈಫಲ್ಲಿ ನಾನು ಈ ರೀತಿ ಆಗಿದೆ ಅಂತ ಯೋಚನೆ ಕೂಡ ಮಾಡಿರಲಿಲ್ಲ. ಅದು ಒಬ್ಬ ವ್ಯಕ್ತಿ ಇಷ್ಟು ಕೆಳಗಿಳಿತಾನೆ, ಸುಳ್ಳನ್ನ ಮೇಲೆ ಕಿತ್ತು ಎತ್ತಿಡಿತಾನೆ ಅಂತ. ಅದು ಇದು ಹಿಂದೂಸ್ತಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಪ್ರಜಾತಂತ್ರ ಇದೆ, ಅದರೊಳಗೂ ಈ ರೀತಿ ಸುಳ್ಳಿದೆ ಅಂದ್ರೆ ಆಗ ಪಬ್ಲಿಕ್ನ ಫೇತ್ ಬಿದ್ದೋಗುತ್ತೆ, ಏಜೆನ್ಸೀಸ್ ಕೂಡ ಬಿದ್ದೋಗುತ್ತೆ, ಗೌರ್ಮೆಂಟ್ ಕೂಡ ಬಿದ್ದೋಗುತ್ತೆ. ಮತ್ತೆ ಮೀಡಿಯಾದವ್ರು ಹೇಳ್ತಾರೆ ದೊಡ್ಡ ಪವರ್ಫುಲ್ಗಳು ಅವರು ಅಂತ, ಗೌರ್ಮೆಂಟ್ನ ಹಿಡ್ದಾಕ್ತಿವಿ, ಕ್ರಿಮಿನಲ್ನ ಹಿಡ್ದಾಕ್ತಿವಿ ಅಂತಾರೆ. ಲುಕ್ ಅಟ್ ದಿಸ್ ವರ್ಡ್ ಮೀಡಿಯಾ ಹ್ಯಾಸ್ ಡನ್ ಟು ಮೀ. ನಾನು ಅಳ್ತಾ ಇದ್ದೆ ಈ ಜನಗಳ ಮುಂದೆ.
ಪ್ರೂಫ್ ತಗೊಂಡೇ ಹೋಗಿದ್ದೆ ನಾನು ಎಲ್ರ ಮುಂದೆ. ಯಾರೂ ನನ್ನ ಮಾತನ್ನು ಕೇಳಿಸ್ಕೊಳ್ಳಿಲ್ಲ. ನಾನು ಪ್ರತಿ ಸರಿ ಮೀಡಿಯಾದವ್ರಿಗೆ ಹೇಳ್ತಾ ಇದ್ದೆ, ಕೇಳಿಸ್ಕೊಳ್ಳಿ ಇದು ಆರೋಪನ ಅಂತ. ನನ್ನ ಮಾತನ್ನೇ ಕೇಳಲಿಲ್ಲ. ಕಾಗದಗಳನ್ನ ಇಟ್ಟೆ ಎಲ್ಲ ಬರ್ದಿರೋಂಥದ್ದನ್ನ. ಆದ್ರೂ ಬರ್ದ್ಕೊಟ್ರು ಅವ್ರು ಹೇಳಿದ್ದನ್ನೇ ಹೇಳಿದ್ದು. ಅವ್ರು ಏನ್ ಕೆಟ್ಟದ್ದು ಹೇಳಿದ್ರು ಅದೇ ಸತ್ಯ ಅಂತ ಸಾಬೀತಾಗ್ತಾ ಇತ್ತು. ಇವತ್ತು ನಾನು ಪಬ್ಲಿಕ್ ಮುಂದೆ ಎಷ್ಟು ಕೆಳಗಡೆ ಬಿದ್ದಿದ್ದೀನಿ ಅಂತ ಹೇಳಿದ್ರೆ ನನಗೆ ನಾಚಿಕೆ ಆಗುತ್ತೆ ಯಾವಾಗ್ಲಾದ್ರೂ ಆಚೆ ಬರೋದಕ್ಕೂ ಕೂಡ. ಜಸ್ಟ್ ಲುಕ್ ಅಟ್ ದ ಗ್ರೂಪ್ ಪೀಪಲ್. ಗುರುದ್ವಾರ ಪ್ರಬಂಧನ್ ಕಮಿಟಿ ಎಲ್ಲರೂ ಒಂದಾಗೋಗಿದ್ದಾರೆ, ಎಲ್ಲರೂ ಅದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಾನು ಆ 4 ಜನ ಹೆಂಗಸರಿಗೆ ಏನ್ ಮಾಡಿದೀನಿ? ಅವರ ಮಕ್ಕಳಿಗೆಲ್ಲ ನಾನು ಏನ್ ತೊಂದರೆ ಕೊಟ್ಟಿದ್ದೀನಿ? ಕ್ಯಾನ್ ಎನಿಬಡಿ ನೇಮ್? ಅವ್ರಿಗೆಲ್ಲ ಯಾರಾದ್ರೂ ಕೆಲಸ ಕೊಡ್ಸಿದಾರ ಅಥವಾ ಮನೆಗಳೇನಾದ್ರೂ ಕೊಟ್ಟಿದಾರ? ನಾನು ಕೆಲಸ ಕೊಡ್ಸಿದ್ದೀನಿ, ಮನೆಗಳನ್ನ ಕೊಟ್ಟಿದ್ದೀನಿ, ಫ್ಯಾಮಿಲೀಸ್ನ ಕಾಪಾಡಿದ್ದೀನಿ, ನಾನು ಅವರಿಗೆಲ್ಲ ರೊಟ್ಟಿಗಳನ್ನ ಕೊಟ್ಟಿದ್ದೀನಿ, ಅವರಿಗೆಲ್ಲ ಊಟ ಕೊಟ್ಟಿದ್ದೀನಿ, ನಾನು ಅವ್ರ ಮನೇಲಿದ್ದಂತ ಬಡತನ ನಿರ್ಮೂಲ ಮಾಡಿದ್ದೀನಿ. ಇವತ್ತು ನಂದಾ ಸರ್ ಅವರಿಲ್ಲ ನಮ್ಮ ಜೊತೆಗೆ, ಸ್ಕ್ವಾಡ್ಸ್ ನ ಮಾಲೀಕ್ ಅವರು ಮತ್ತೆ ಅಪೋಲೋ ಟೈರ್ಸ್ ನವರು ಇದಾರಲ್ಲ, ಇಬ್ಬರದು ಒಂದು ಗ್ರೂಪ್ ಇತ್ತು. ನಾನು ಅವರ 7-8 ಲಕ್ಷಗಳ ಚೆಕ್ಗಳನ್ನು ತಗೊಂಡೋಗಿ ಗುರುದ್ವಾರದಲ್ಲಿ ಕೊಟ್ಟಿದ್ದೀನಿ. ಈ ದೇವಸ್ಥಾನನ ಸರಿಯಾಗಿ ಮಾಡಿಸಿ, ಗುರುದ್ವಾರದಲ್ಲಿ ಫರ್ನಿಚರ್ ಚೆನ್ನಾಗಿರೋದನ್ನ ಮಾಡಿ. ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಜಗದೀಶ್ ನಮ್ಮನ್ನ ಕರ್ಕೊಂಡು ಹೋಗಿ ಜನರ ಹತ್ರ ಗುರುದ್ವಾರದಲ್ಲಿ ಅಂತ. ಜಗಳ ಮಾಡ್ತಾ ಇದ್ರು ಕರ್ಕೊಂಡು ಹೋಗೋದಕ್ಕೆ. ಮತ್ತೆ ಇದೇ ಗುರುದ್ವಾರದಲ್ಲಿ 7 ಲಕ್ಷದ ಚೆಕ್ ಕೊಟ್ಟು ಬಂದಿದೀವಿ ಆ ಗುರುದ್ವಾರದ ಮಂದಿರ ಸರಿ ಮಾಡೋದಕ್ಕೆ. ಒಂದೊಂದು ಗುರುದ್ವಾರಗಳನ್ನ ರಿಪೇರ್ ಮಾಡಿಸಿದೀವಿ. ಒಂದೊಂದು ಗುರುದ್ವಾರನು ನನಗೆ ಗೊತ್ತಾಗಲ್ವಾ, ನನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋಂಥದ್ದನ್ನ ಸರಿಪಡಿಸಬೇಕು, ಚೆನ್ನಾಗಿ ಕಾಣಬೇಕು ನಮ್ಮ ಗುರುಗಳದ್ದು ಮಂದಿರ ಅಂತ. ನಾನು ಇದೇ ಜನಗಳ ಹತ್ರ ಕೇಳ್ತೀನಿ, ನಿಮ್ಮ ಸರ್ದಾರ್ಗಳ ಹತ್ರ ನಿಮ್ಮ ದೇವರು ನಿಜವಾಗ್ಲೂ ಇದ್ರು, ಸತ್ಯವಾಗಿದ್ರು ಅಂತ ಹೇಳಿದ್ರೆ ಪನಿಷ್ಮೆಂಟ್ ಖಂಡಿತ ಸಿಗುತ್ತೆ. ನನ್ನ ವಿರುದ್ಧ ಸುಳ್ಳು ಹೇಳೋದ್ರೆ ಆ ಗ್ರಂಥ ಸಾಹೇಬರು ಖಂಡಿತ ಪನಿಷ್ಮೆಂಟ್ ಕೊಡ್ತಾರೆ. ಅವ್ರ ಹೆಸರು ಹೇಳ್ಕೊಂಡು ನೀವು ನನ್ನನ್ನೆಲ್ಲ ಆರೋಪ ಮಾಡಿದ್ದೀರಾ. ಮತ್ತೆ ಇದನ್ನು ಹೇಳ್ತಾರೆ, ಜಗದೀಶ್ ಟೈಟರ್ ಡ್ರಾಮಾ ಮಾಡ್ತಿದ್ದೀನಿ ಅಂತ. ಮೈ ಹಾರ್ಟ್ ಈಸ್ ಬರ್ನಿಂಗ್. ದೇ ಡಿಸ್ಟ್ರಾಯ್ಡ್ ಮೀ ಕಂಪ್ಲೀಟ್ಲಿ. ಮೈ ಫ್ಯಾಮಿಲಿ, ದೇ ಡಿಸ್ಟ್ರಾಯ್ಡ್ ಮೀ. ಐ ಕಮ್ ಫ್ರಮ್ ಗುಡ್ ಫ್ಯಾಮಿಲಿ. ನಾನು ಯಾವ್ಯಾವುದೋ ಬೇರೆ ಬೇರೆ ಥರದ ಫ್ಯಾಮಿಲಿಗಳಿಂದ ಬಂದಿಲ್ಲ. ಮೈ ಹೌಸ್ ಯೂಸ್ ಟು ಬಿ ಕರ್ಜನ್ ರೋಡಲ್ಲಿ, ಅಲ್ಲಿ ಏರ್ ಇಂಡಿಯಾ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿರೋದು. ಮಿಸ್ಟರ್ ಟೈಟರ್ ವಾಸ್ ದ ಅಡ್ವೈಸರ್ ಟು ದ ವಾಯ್ಸ್ ರಾಯ್. ಹಿ ವಾಸ್ ವೆಲ್ ನೋನ್ ಪರ್ಸನಾಲಿಟಿ. ಅಲ್ಲಿರೋರಿಗೆಲ್ಲ ಗೊತ್ತಿತ್ತು. ನಾವೆಲ್ಲ ಮಕ್ಕಳಾಗಿದ್ದಾಗ ನಾವು ಶಾಪಿಂಗ್ ಹೋಗಬೇಕು ಅಂದ್ರೂ ಒಂದು ಒಳ್ಳೆ ಇದ್ರಲ್ಲಿ ಹೋಗ್ತಿದ್ವಿ. That is the kind of life I have led. I would come and stoop so low on these things. Sikh family. I come from Sikh family. ಗುರುಗಳನ್ನ ಆರಾಧಿಸೋನು, ಮಕ್ಕಳನ್ನ ನೋಡ್ಕೊಳ್ಳೋನು. ಡು ಯು ನೋ, ನಾನು ಇವತ್ತಿಗೂ 15-16 ಬಡ ಮಕ್ಕಳನ್ನ ಪಾಲನೆ ಮಾಡ್ತೀನಿ. 1000 ಜನ ಹೆಣ್ಣು ಮಕ್ಕಳನ್ನ ಓದಿಸಿ ಬೆಳೆಸಿ ಇವತ್ತಿಗೂ ಮದುವೆ ಮಾಡಿದ್ದೀನಿ. ಪ್ರತಿ ತಿಂಗಳು ಪ್ರತಿ ವಿಧವಾಗೆ ಮಕ್ಕಳಿಗೆ ಇವತ್ತಿಗೂ ಮದುವೆ ಮಾಡಿಸ್ತಿದ್ದೀನಿ. 35 ವರ್ಷಗಳಿಂದ ಯಾವುದೇ ವಿಧವೆಗೂ ಮದುವೆ ಆಗಿಲ್ಲ ಅನ್ನೋಂಗೆ ಇಲ್ಲ, ಎಲ್ರಿಗೂ ಬಾಳ್ ಕೊಡ್ಸಿದ್ದೀನಿ. ಮತ್ತೆ ಇವರೆಲ್ಲ ಏನ್ ಅನ್ಕೊಂಡಿದ್ದಾರೆ ನನ್ನ ಬಗ್ಗೆ? ನಾವು ಖಂಡಿತ ಈ ಕೆಲಸನ ಮಾಡ್ತೀವಿ. ನಿಮ್ಮ ಮಾತುಗಳನ್ನ ಜನರವರೆಗೆ ತಲುಪಿಸ್ತೀವಿ. ಮತ್ತೆ ನಿಮಗೆ ಮೀಡಿಯಾ ಕಡೆಯಿಂದ ಏನಾದರೂ ಅನ್ಯಾಯ ಆಗಿದ್ರೆ ಅದನ್ನ ನಾವು, ದೇವ್ರು ನೋಡ್ತಾ ಇದ್ದಾನೆ, ಈಶ್ವರ ನೋಡ್ತಾ ಇದ್ದಾನೆ, ಮತ್ತೆ ನಮ್ಮ ಗ್ರಂಥ ಸಾಹೇಬರು ಖಂಡಿತವಾಗ್ಲೂ ನೋಡ್ತಿರ್ತಾರೆ. ಅವ್ರು ಉತ್ತರ ಕೊಡ್ತಾರೆ ಇದಕ್ಕೆ.